ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ನಟ್ಟು ಬೋಟುಗಳು ಲೂಸ್ ಆಗಿದೆ, ಟೈಟ್ ಮಾಡಬೇಕು ಅಂತ. ಹೌದು, ಕನ್ನಡ ನಟ ನಟಿಯರ ನಟ್ಟು ಬೋಟುಗಳು ಏನಾದ್ರು ಲೂಸ್ ಆಗಿದಾವೆ? ನನಗೆ ಗೊತ್ತಿಲ್ಲ ಸರ್. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ಇದ್ದೀವಿ. ಎಲ್ಲೋ ಒಂದು ಅದೇ ಅವರಿಗೆ ಆ ಮನಸ್ಸಿಗೆ ಬೇಜಾರಾಗಿದೆ. ಅದಕ್ಕೆ ನಾನು ಅಥವಾ ಇಡೀ ಚಿತ್ರರಂಗದ ತಂಡ ನಾವು ಸಾರಿ ಕೇಳ್ತೀವಿ. ಅವತ್ತು ನಾವು ಪ್ರಾಬ್ಲಿ ಬರೋಕ್ಕಾಗದೇ ಇದ್ದಿದ್ದರಿಂದ. ಬಟ್ ನಟ್ಟು ಬೋಲ್ಟು ಟೈಟದ್ದು ಅದು ನನಗೆ ಆ ವಿಚಾರದ ಬಗ್ಗೆ ನಮ್ಗೆ ಯಾರು ಇನ್ವೈಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಇನ್ವೈಟ್ ಮಾಡಿದ್ರಾ ಮಾಡಿಲ್ಲ ಮೇಡಮ್? ನಮಗೆ ಬಂದಿತ್ತು ಇನ್ವೈಟ್ ಸರ್, ಬಟ್ ಫಾರ್ಮಲಿ ಇನ್ವೈಟ್ ಆಗಿರಲಿಲ್ಲ. ಸೊ ಒಂದು ಇನ್ವಿಟೇಷನ್ ಮನೆಗೆ ಬಂದಿತ್ತು. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಒಂದು ಹೆಮ್ಮೆ ವಿಷಯ. ಖಂಡಿತವಾಗಿ ಅಂಥದ್ರಲ್ಲಿ ಕನ್ನಡದ ನಟ ನಟಿಯರೇ ಭಾಗವಹಿಸಲ್ಲ ಅಂತಂದ್ರೆ ಮತ್ತೆ ಅವಮಾನ ಅಲ್ವಾ ಮ್ಯಾಮ್? ಇಲ್ಲ ಸರ್, ಐ ಥಿಂಕ್ ಈ ಬಾರಿ ಮಾತ್ರ ಇದು ಹಿಂಗಾಗಿದೆ. ಪ್ರತಿ ಬಾರಿ ಎಲ್ಲರೂ ಹೋಗಿದ್ದಾರೆ, ನಾನು ಹೋಗಿದ್ದೀನಿ. ಸೊ ಈ ಒಂದು ವರ್ಷ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ. ಸೊ ಐ ಥಿಂಕ್ ಇನ್ನು ಮುಂದೆಯಿಂದ ಅದು ತಪ್ಪು ನಡೀದೇ ಇರೋಂಗೆ ನೋಡ್ಕೋಬೋದು ಅಷ್ಟೇ. ಈಗ ಆಗಿರೋದು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ. ಕ್ಷಮೆ ಕೇಳ್ತೀವಿ. ಇದಕ್ಕೆ ಮುಂಚೆ ಏನೇ ಇದ್ರೂ ಭಾಗವಹಿಸ್ತೀವಿ ಅಂತ. ಕನ್ನಡದ ಗಡಿ ವಿಚಾರ ಅಥವಾ ನೀರಿನ ವಿಚಾರ ಬಂದ್ರೆ ಖಂಡಿತವಾಗ್ಲೂ ಸರ್, ಪಾತ್ರ ಏನಿರುತ್ತೆ? ಖಂಡಿತವಾಗ್ಲೂ ನಾವೆಲ್ಲೇ ಎಲ್ಲಿ ಕರೆದ್ರೂ ನಮ್ಮ ಕರ್ನಾಟಕಕ್ಕಾಗಲಿ, ನಮ್ಮ ಭಾಷೆ, ನಮ್ಮ ನೀರಿಗಾಗಿ ನಾವೆಲ್ಲಿ ಬಂದರೂ ಎಲ್ಲಿ ಕರೆದ್ರೂ ಬರ್ತೀವಿ. ಇವತ್ತು ರಾಯಚೂರಿಗೆ ಬಂದಿದ್ರ, ರಾಯಚೂರು ಬಗ್ಗೆ ಕೇಳೋದು? ನಿಜವಾಗ್ಲೂ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ತುಂಬ ದಿವಸಗಳಿಂದ ಬರಬೇಕು ಅಂತ ಇದ್ದೆ. ಇಲ್ಲಿನ ಭಾಷೆ, ಇಲ್ಲಿನ ಜನ, ಇಲ್ಲಿ ಪ್ರೀತಿ ಬರೀ ನಾವು ಇಷ್ಟು ದಿವಸ ಆನ್ಲೈನಲ್ಲಿ ಮಾತ್ರ ಸಿಗ್ತಾ ಇತ್ತು, ಬನ್ನಿ 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 ಅಂತ. ಸೊ ಖಂಡಿತವಾಗ್ಲೂ ಇದು ಮುಗಿಸಿದ ತಕ್ಷಣ ಇನ್ನೊಂದಷ್ಟು ಸಮಯ ಜನಗಳ ಜೊತೆ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.